to two things that people in hell give to. Please listen to this. This is a message from hell. ನರಕದಿಂದ ಜನರು ಹೇಳುವಂತ ಈ ಎರಡು ಸಂಗತಿಗಳನ್ನ ನೋಡ್ರಿ ಇಲ್ಲಿ. ನರಕದಿಂದ ಬಂದಂತಹ ಈ ಸಂದೇಶವನ್ನ ಕೇಳಿಸಿಕೊಳ್ಳ್ರಿ. From a man who's facing eternity in hell. He tells us about two things. One, he says you got to repent. ನಿತ್ಯತ್ವದ ನರಕದಲ್ಲಿ ಬಿದ್ದಂತಹ ವ್ಯಕ್ತಿಯು ಎರಡು ಸಂಗತಿಗಳನ್ನ ಹೇಳುತ್ತಾನೆ. ಮೊದಲನೆಯದಾಗಿ ಹೇಳುತ್ತಾನೆ, ಮಾನಸಾಂತರ ಪಡಿರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. You got to turn from your sin. ಪಾಪದಿಂದ ತಿರುಗಿಕೊಳ್ಳಿರಿ ಎಂಬುದಾಗಿ. That's why that's been the main burden of my preaching for 45 years. ನಾನು ಕಳೆದ 45 ವರ್ಷಗಳಿಂದ ಭಾರದಿಂದ ಮಾಡುವಂತ ಬೋಧನೆ ಇದೇ ಆಗಿದೆ. ಅಂದರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟದ್ದಾಗಿದೆ. And the second thing is that both Abraham repeatedly says. ಎರಡನೇ ಸಂಗತಿ ಏನಪ್ಪಾ ಅಂದ್ರೆ, ಅಬ್ರಹಾಮನು ಇಲ್ಲಿ ಪದೇ ಪದೇ ಹೇಳುವಂತದ್ದೇನಪ್ಪಾ ಅಂದ್ರೆ, the Bible verse 29, the Bible verse 31. Those days it was Moses and the prophets. That means from Genesis 29 ಮತ್ತು 31ನೇ ವಚನದಲ್ಲಿ ಸತ್ಯವೇದ ಎಂಬುದಾಗಿ ಒತ್ತಿ ಹೇಳುತ್ತಾನೆ ಅಬ್ರಹಾಮನು. ಆ ಸಮಯದಲ್ಲಿ ಮೋಶೆ ಮತ್ತು ಪ್ರವಾದಿಗಳು, ಅಂದರೆ ಆದಿಕಾಂಡದಿಂದ the first book of Moses all the way to Malachi, the last prophet. He's talking about the 39 books of the Old Testament. ಹಳೆ ಪ್ರವಾದಿಯಾದ ಮಲಾಕಿವರೆಗೂ ಹೇಳುವಂತದ್ದು. ಅಬ್ರಹಾಮನು ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿನ 39 ಪುಸ್ತಕಗಳ ಕುರಿತು ಹೇಳುತ್ತಿದ್ದಾನೆ. Today we have got 66 books of the whole Bible. Notice the emphasis in heaven to the Bible. ಈ ದಿನ ನಾವು ಸತ್ಯವೇದದ 66 ಪುಸ್ತಕಗಳನ್ನು ಹೊಂದಿದ್ದೇವೆ. ಪರಲೋಕದಲ್ಲಿ ಏನು ಒತ್ತಿ ಹೇಳುತ್ತೆ ಎಂಬುದಾಗಿ ಇಲ್ಲಿ ಗುರುತಿಸ್ರಿ. ಸತ್ಯವೇದ ಎಂಬುದಾಗಿ ಹೇಳುತ್ತೆ. They got the Bible. Let them read that. If they don't listen to what's written in the Bible, even if someone rises from the dead, they will not believe. ಅವರು ಸತ್ಯವೇದವನ್ನು ಹೊಂದಿದ್ದಾರೆ, ಅದನ್ನು ಓದಿಕೊಳ್ಳಲಿ ಎಂಬುದಾಗಿ ಹೇಳುತ್ತೆ. ಸತ್ಯವೇದದಲ್ಲಿ ಬರೆದಿರುವಂತದ್ದನ್ನು ಅವರು ನಂಬಲಿಲ್ಲ ಅಂದ್ರೆ ಸತ್ತು ಎದ್ದು ಹೋದಂತ ವ್ಯಕ್ತಿಯನ್ನು ಕೂಡ ಅವರು ನಂಬೋದಿಲ್ಲ ಅಂತ ಹೇಳ್ತಾನೆ. Very important to read what's written in Scripture. Hebrews chapter 9 verse 27. ಸತ್ಯವೇದದಲ್ಲಿ ಬರೆದಿರುವಂತದ್ದನ್ನು ಓದಿಕೊಳ್ಳುವುದು ಬಹಳ ಪ್ರಮುಖವಾಗಿದೆ. ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನ ನೋಡಿಕೊಳ್ಳಿರಿ. It is appointed unto men once to die and after that the judgment. Now if you go to Google, ಒಬ್ಬ ಮನುಷ್ಯನು ಒಂದೇ ಸಾರಿ ಸಾಯುವುದು, ನಂತರ ನ್ಯಾಯ ತೀರ್ಪು ಎಂಬುದಾಗಿ ಅಲ್ಲಿ ಹೇಳುತ್ತೆ. ನೀವು ಅಂತರ್ಜಾಲದಲ್ಲಿ ಗೂಗಲ್ಗೆ ಹೋಗೋದಾದ್ರೆ and search for people who've gone to heaven and hell and come back, ನೀವು ಪರಲೋಕ ಮತ್ತು ನರಕಕ್ಕೆ ಹೋಗಿ ಬಂದಂತವರನ್ನ ಹುಡುಕುವುದನ್ನ ನೀವು ನೋಡೋದಾದ್ರೆ, believe me, I checked it, there are 10 million, ನಾನು ಪರೀಕ್ಷೆ ಮಾಡಿ ನೋಡಿದ್ದೀನಿ ಅದನ್ನ, ನನ್ನನ್ನು ನಂಬ್ರಿ, ಅಲ್ಲಿ 10 ಲಕ್ಷಕ್ಕೂ ಹೆಚ್ಚು links given there. ಲಿಂಕ್ಗಳು 10 million ತೆರೆಯಲ್ಪಡುತ್ತವೆ. 10 ಲಕ್ಷಕ್ಕೂ ಹೆಚ್ಚು ಲಿಂಕ್ಗಳು. Every one of it is a lie. ಪ್ರತಿಯೊಂದು ಸುಳ್ಳಿಂದ ಕೂಡಿದೆ. I don't believe any of these people who say they've gone to heaven or hell and come back. ಅಲ್ಲಿ ಪರಲೋಕಕ್ಕೆ ಹೋಗಿ ನರಕಕ್ಕೆ ಹೋಗಿ ವಾಪಸ್ ಬಂದಿದ್ದಾರೆ ಎಂದು ಹೇಳುವಂತ ಜನರನ್ನ ನಾನು ನಂಬೋದಿಲ್ಲ. They're just making money, fooling people. The thing is, I have met Christians. ಅವರು ಜನರನ್ನ ಇದರಿಂದ ಮೂರ್ಖರನ್ನಾಗಿ ಮಾಡಿ ಹಣ ಸಂಪಾದನೆ ಮಾಡ್ತಿದ್ದಾರೆ. ನಾನು ಅನೇಕ ಕ್ರೈಸ್ತರನ್ನ ಭೇಟಿಯಾಗಿದ್ದೇನೆ. Who believe this type of rubbish. Why do they believe it? Just like Abraham said, they don't read the Bible. ಅವರು ಇಂತಹ ವ್ಯರ್ಥ ವಿಷಯಗಳನ್ನ ನೋಡಿ ನಂಬಿಕೊಂಡು ಕೂತಿದ್ದಾರೆ. ಯಾಕೆ ಇದನ್ನ ನಂಬಿಕೊಂಡು ಕೂತಿದ್ದಾರೆ? ಅವರು ಸತ್ಯವೇದವನ್ನ ಓದದೇ ಇರೋದರಿಂದ. They don't believe the Bible. They go to the internet more than they read the Bible. I want to ask you. ಅವರು ಸತ್ಯವೇದವನ್ನ ನಂಬೋದಿಲ್ಲ. ಅವರು ಸತ್ಯವೇದವನ್ನ ಓದೋದಕ್ಕಿಂತ ಹೆಚ್ಚಾಗಿ ಅಂತರ್ಜಾಲಗಳಿಗೆ ಹೋಗಿ ಹುಡುಕ್ತಾರೆ. ನಾನು ನಿಮಗೊಂದು ಪ್ರಶ್ನೆ ಕೇಳಿಕ್ಕೆ ಇಷ್ಟಪಡ್ತೇನೆ. How many of you know the news more than what God has to say to you through the Bible every day? ಪ್ರತಿನಿತ್ಯ ದೇವರು ನಿಮ್ಮೊಟ್ಟಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಅನ್ನುವುದನ್ನ ಕೇಳಿಸಿಕೊಳ್ಳುವುದಕ್ಕಿಂತ ಹೆಚ್ಚು ವಾರ್ತೆಯನ್ನ ಯಾರು ನೋಡಲು ಇಷ್ಟಪಡುತ್ತೀರಿ? I want to tell you, I don't care whether you're an NCCF or any other church, you are in danger. ನೀವು NCCF ಸಭೆಗೆ ಅಥವಾ ಬೇರೆ ಸಭೆಗೆ ಸೇರಿದವರಾಗಿರಬಹುದು. ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ, ನೀವು ಅಪಾಯದಲ್ಲಿದ್ದೀರಿ. If you don't know the scriptures and you don't respect the scriptures, you don't know what danger you are facing, my dear brothers and sisters. My duty to tell you that. ನಿಮಗೆ ಸತ್ಯವೇದ ಗೊತ್ತಿಲ್ಲ ಅಂತಂದ್ರೆ, ನೀವು ಸತ್ಯವೇದವನ್ನ ಗೌರವಿಸುತ್ತಿಲ್ಲ ಅಂತಂದ್ರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಎಂತಹ ಅಪಾಯವನ್ನ ಎದುರಿಸುತ್ತಿದ್ದೀರಿ ಎಂಬುದಾಗಿ ನಿಮಗೆ ಗೊತ್ತಿಲ್ಲ. ನನ್ನ ಕರ್ತವ್ಯ ಹೇಳುವಂತದ್ದು ಹೇಳ್ತಾ ಇದ್ದೀನಿ. And don't believe all these lies of people who say they've gone to heaven or hell and come back. There was only one man who I know definitely. ಪರಲೋಕ ಮತ್ತು ನರಕಕ್ಕೆ ಹೋಗಿ ಬಂದಂತವರಿದ್ದಾರೆ ಎಂದು ಸುಳ್ಳನ್ನು ಹೇಳುವಂತ ಜನರನ್ನ ನೀವು ನಂಬಬೇಡ್ರಿ. ನನಗೆ ಗೊತ್ತಿರುವಂತ ಒಬ್ಬ ಮನುಷ್ಯನು ನಿಶ್ಚಯವಾಗಿ went to heaven. Jesus of course came from heaven, but who went to, we know that Moses and Elijah came on the mountain. ಪರಲೋಕಕ್ಕೆ ಹೋಗಿದ್ದಾನೆ. ಯೇಸು ಸ್ವಾಮಿ ಕೂಡ ಪರಲೋಕದಿಂದ ಬಂದಂತವರಾಗಿದ್ದಾರೆ. ಮೋಶೆ ಮತ್ತು ಎಲಿಯರು ಬೆಟ್ಟದ ಮೇಲೆ ಒಂದು ದರ್ಶನದಲ್ಲಿ to speak to Jesus, and they spoke about his departure in Jerusalem. But ಯೇಸುವಿನ ಸಂಗಡ ಮಾತನಾಡಲಿಕ್ಕಾಗಿ ಬಂದರು ಮತ್ತು ಅವರು ಯೆರೂಸಲೇಮಿನಲ್ಲಿ ಯೇಸುವು ಮರಣ ಹೊಂದಬೇಕಾದ ವಿಚಾರವಾಗಿ ಮಾತಾಡುತ್ತಿದ್ದರು. Peter and James and John, they don't tell us anything about talking to Moses and Elijah, what they heard there. No. ಮೋಶೆ ಎಲಿಯರು ಮಾತನಾಡಿದಂತ, ಅದನ್ನ ಕೇಳಿಸಿಕೊಂಡಂತ ಪೇತ್ರ, ಯಾಕೋಬ, ಯೋಹಾನರು ಅದರ ಬಗ್ಗೆ, ಅದರ ವಿಷಯವಾಗಿ ಎಲ್ಲೂ ಮಾತನಾಡಲಿಲ್ಲ. And the only person in the Bible you read other than that who went to heaven and came back is, ಪರಲೋಕಕ್ಕೆ ಹೋಗಿ ವಾಪಸ್ ಬಂದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಸತ್ಯವೇದದಲ್ಲಿ ಓದ್ಕೊಳ್ಳೋದಾದ್ರೆ ಅದು, I believe that one case, and that is the Apostle Paul. ಅದನ್ನ ನಾನು ನಂಬುತ್ತೇನೆ. ಅದು ಒಂದೇ ಒಂದು ಪ್ರಕರಣವು ನಮೂದಾಗಿದೆ ಸತ್ಯವೇದದಲ್ಲಿ. ಅದು ಯಾರಪ್ಪ ಅಂದ್ರೆ ಅಪೊಸ್ತಲನಾದ ಪೌಲನು. And the Holy Spirit inspired him to write something here to warn us about all these millions of people who say they've gone to heaven and hell today. ಪರಲೋಕ ಮತ್ತು ನರಕಕ್ಕೆ ಹೋಗಿ ಬಂದಿದ್ದಾರೆ ಅಂತ ಹೇಳುವಂತ ಜನರನ್ನ ಎಚ್ಚರಿಸುವ ಸಲುವಾಗಿ ಅದರ ಬಗ್ಗೆ ಬರೆದು ಅವರನ್ನ ಎಚ್ಚರಿಸುವಂತ ಪವಿತ್ರಾತ್ಮನು ಪೌಲನನ್ನ ಪ್ರೇರೇಪಿಸಿದರು. 2 Corinthians 12, he says, I was caught up into paradise. 2 ಕೊರಿಂಥ 12ನೇ ಅಧ್ಯಾಯದಲ್ಲಿ ಪೌಲನ್ ಹೇಳ್ತಾನೆ, ನಾನು ಪರದೈಸಕ್ಕೆ ಒಯ್ಯಲ್ಪಟ್ಟೆನು. Paradise is the third heaven.
2 Corinthians 12 verse 4. ಪರದೈಸು ಮೂರನೇ ಲೋಕ. 2 ಕೊರಿಂಥ 12ನೇ ಅಧ್ಯಾಯ 4ನೇ ವಚನ ಹೇಳುತ್ತೆ, And listen to this. I heard certain words there. ಕೇಳಿಸಿಕೊಳ್ಳಿರಿ ಇದನ್ನ, ನಾನು ಪರದೈಸಲ್ಲಿ ಕೆಲವು ಮಾತುಗಳನ್ನ ಕೇಳಿಸಿಕೊಂಡೆನು ಎಂಬುದಾಗಿ ಪೌಲನ್ ಹೇಳ್ತಾನೆ. Paul actually went to heaven, to the immediate presence of God, ನಾನು ಪರದೈಸಕ್ಕೆ ಒಯ್ಯಲ್ಪಟ್ಟೆನು, ದೇವರ ಸಮ್ಮುಖಕ್ಕೆ ಹತ್ತಿರವಾಗಿದ್ದೆನು ಎಂಬುದಾಗಿ ಹೇಳ್ತಾನೆ. where Jesus is there, and he heard number of things being spoken there. ಅಲ್ಲಿ ಯೇಸು ಸ್ವಾಮಿ ಕೂಡ ಇದ್ರು, ಅಲ್ಲಿ ಅನೇಕ ಸಂಗತಿಗಳನ್ನ ನಾನು ಕೇಳಿಸಿಕೊಂಡೆನು. And he said they are inexpressible, very difficult to express them, and ಅವು ನುಡಿಯಲು ಅಶಕ್ಯವಾದಂತ ಮಾತುಗಳು ಎಂಬುದಾಗಿ ಹೇಳ್ತಾನೆ ಪೌಲನು. I'm not permitted to speak about it. That's the thing I wanted you to notice there. ಅದರ ಬಗ್ಗೆ ನಾನು ಮಾತನಾಡಲು ಅನುಮತಿಸಲ್ಪಟ್ಟಿಲ್ಲ ಎಂಬುದಾಗಿ ಪೌಲನು ಹೇಳ್ತಾನೆ. ಅದನ್ನೇ ನೀವು ಗುರುತಿಸಬೇಕಾದದ್ದಿಲ್ಲಿ. I'm not permitted to tell anyone. 2 Corinthians 12:4, what I heard there. 2 ಕೊರಿಂಥ 12ನೇ ಅಧ್ಯಾಯ 4ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ನಿಮಗೆ ಹೇಳಲು ನಾನು ಅನುಮತಿಸಲ್ಪಟ್ಟಿಲ್ಲ ಎಂಬುದಾಗಿ. To believe that's eternal truth, that a man, even if God takes him to heaven like Paul, is not permitted to ever talk about it to any human being. ಇದನ್ನ ನಂಬಿರಿ, ಇದು ನಿತ್ಯತ್ವದ ಸತ್ಯ. ಪೌಲನಂತ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟರೂ ಕೂಡ ಮತ್ತೊಬ್ಬರಿಗೆ ಹೇಳಲು ಆತನು ಅನುಮತಿಸಲ್ಪಟ್ಟಿರಲಿಲ್ಲ. Then how is it so many Christians believe all this rubbish written in books about people who go to heaven and hell? Please don't believe all this. ಪರಲೋಕ ಮತ್ತು ನರಕಕ್ಕೆ ಹೋಗಿ ಬಂದಂತಹ ಜನರಿದ್ದಾರೆ ಎಂದು ಹೇಳುವಂತ ಪುಸ್ತಕಗಳನ್ನ ನಂಬಿರುವಂತಹ ಅನೇಕ ಕ್ರೈಸ್ತರಿದ್ದಾರೆ. ಇಂತಹ ವಿಷಯಗಳನ್ನ ನೀವು ನಂಬಬೇಡ್ರಿ. There's only one book in the world that tells us the truth, and that's the Bible. And it's very, very important. I say this because ಲೋಕದಲ್ಲಿ ಒಂದೇ ಒಂದು ಪುಸ್ತಕ ಸತ್ಯವನ್ನ ಮಾತನಾಡುವಂತದ್ದು, ಅದು ಸತ್ಯವೇದವಾಗಿದೆ. ನಾನು ನಿಮಗೆ ಒಂದು ಪ್ರಮುಖವಾದ ವಿಷಯವನ್ನ ಹೇಳಲು ಬಯಸುತ್ತೇನೆ. there are so many stories going around, and you may be clear, but make sure your children also don't believe all that nonsense when they grow up. ಲೋಕದ ಸುತ್ತ ಅನೇಕ ಸಂಗತಿಗಳು, ಸುಳ್ಳುಗಳು ನಡೀತಾ ಇರಬಹುದು. ನಿಮಗೆ ಇದರ ಬಗ್ಗೆ ಸ್ಪಷ್ಟತೆ ಸಿಕ್ಕಿರಬಹುದು, ಆದರೆ ನಿಮ್ಮ ಮಕ್ಕಳು ಬೆಳೆದಾಗ ಅದನ್ನು ನಂಬದಂತೆ ಎಚ್ಚರ ವಹಿಸಿರಿ. Because there are stories like that of, there was a story of ಒಂದು ಕತೆ ಇದೆ. a child who had an accident and wrote a book about it, published by a reputed Christian publisher. ಒಂದು ಮಗು ಅಪಘಾತಕ್ಕೆ ಒಳಗಾಗತ್ತೆ, ನಂತರ ಆ ಮಗು ಒಂದು ಪುಸ್ತಕ ಬರೆಯುತ್ತೆ. ಆ ಪುಸ್ತಕವು ಹೆಸರಾಂತ ಕ್ರೈಸ್ತ ಪ್ರಕಾಶಕರಿಂದ ಪ್ರಕಟಗೊಳ್ಳುತ್ತದೆ. And he said how he went to describe the whole thing, and 10 or 15 years later when he grew up, ಇಡೀ ಸಂಗತಿಗಳನ್ನ ಅದರ ಬಗ್ಗೆ ವಿವರಿಸುತ್ತೆ. ನಂತರ ಆ ಮಗು ಬೆಳೆದು 10-15 ವರ್ಷಗಳ ನಂತರ that same boy said the whole thing was a lie. ಅದೇ ಹುಡುಗ ಹೇಳ್ತಾನೆ, ನಾನು ಹೇಳಿರುವಂತ ಎಲ್ಲಾ ವಿಷಯಗಳು ಸುಳ್ಳು ಎಂಬುದಾಗಿ. My father told me to write all that, and he made a lot of money by selling that book, and that it's one of the most reputed Christian publishers in America who published. ಆ ಹುಡುಗನು ನಂತರದಲ್ಲಿ ಹೇಳ್ತಾನೆ, ನನ್ನ ತಂದೆ ಈ ರೀತಿಯಾಗಿ ಬರಲಿಕ್ಕೆ ಹೇಳಿದ್ರು, ನಾನು ಬರದೆ, ಹಾಗೂ ನನ್ನ ತಂದೆ ಈ ಪುಸ್ತಕ ಮಾರಾಟದಿಂದ ಹೆಚ್ಚು ಹಣ ಕೂಡ ಮಾಡಿದ್ರು. ಈ ಪುಸ್ತಕವು ಹೆಸರಾಂತ ಕ್ರೈಸ್ತ ಪ್ರಕಾಶಕರಿಂದ ಪ್ರಕಟಗೊಂಡಿತ್ತು. And of course they had to withdraw it. But for so many 10 or 15 years people believe this nonsense. ನಂತರ ಇವರುಗಳು ಈ ಪುಸ್ತಕವನ್ನ ರದ್ದುಗೊಳಿಸಿ ಹಿಂತಿರುಗಿ ಪಡ್ಕೊಂಡ್ರು ಕೂಡ ಅನೇಕ ಜನರು 10-15 ವರ್ಷಗಳಿಂದ ಈ ಅಸಂಬದ್ಧವಾದ ವಿಚಾರಗಳನ್ನ ನಂಬಿದ್ದರು. Till the boy grew up and said this was all fake, just a way to make money. ಬೆಳೆದ ನಂತರ ಆ ಮಗು ಹೇಳ್ತು, ಇದನ್ನ ಹಣ ಮಾಡಲಿಕ್ಕೋಸ್ಕರ ಬರೆದಿದ್ದು ಇದು ಸುಳ್ಳು ಎಂಬುದಾಗಿ. So dear brothers, there are a lot of deception going on in this area. That's why I mentioned. ಪ್ರಿಯ ಸಹೋದರರೇ, ಈ ಒಂದು ಕ್ಷೇತ್ರದಲ್ಲಿ ಅನೇಕ ವಂಚನೆಯು ನಡೆಯುತ್ತಿದೆ. ಅದಕ್ಕಾಗಿ ನಾನು ಇದನ್ನ ಹೇಳಿದೆ.